ಎಲ್ಲರೂ ಶ್ರೀಮಂತರಲ್ಲ. ಆ ಕೋವಿಡ್ ಬಂದಾಗ ಒಂದು ಶುರು ಆಗಿತ್ತು, 100 ಜನಕ್ಕಿಂತ ಜಾಸ್ತಿ ಅದನ್ನೇ ಮುಂದುವರಿಸ್ಬಿಡ್ಬೇಕಾಗಿತ್ತು. 100 ಜನನೇ ಇರ್ಬೇಕು ಮದುವೆಗೆ. ಈಗ ಮತ್ತೆ ಶುರುವಾಗ್ಬಿಟ್ಟಿದೆ. 10,000, 20,000, 30,000 ಎಲ್ಲ ದುಡ್ಡಿರೋರು ಗಿರಾಕಿಗಳು ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಸಂಪತ್ತನ್ನ ಪ್ರದರ್ಶನ ಮಾಡೋದು, ದುಡ್ಡು ಖರ್ಚು ಮಾಡಿ. ನಿನ್ ಮದುವೆಗೆ ಎಷ್ಟು ಖರ್ಚಾಯ್ತಪ್ಪ? 5 ಕೋಟಿ ಖರ್ಚಾಯ್ತು. ನಿನ್ ಮದುವೆಗೆ ಎಷ್ಟು ಖರ್ಚು? 10 ಕೋಟಿ ಖರ್ಚಾಯ್ತು. ಎಲ್ಲಿಂದ ತಂತಾರೆ ಬಡವರು? ನಾನು ರಾಜಕಾರಣಕ್ಕೆ ಬಂದು ಇಷ್ಟು ವರ್ಷ ಆಯ್ತು, 40 ವರ್ಷ ಆಯ್ತಾ ಬಂದಿದೆ. ನಮ್ಮ ಮನೆ ಮದುವೆಗಳನ್ನೆಲ್ಲ ನಾನೇ ಮಾಡಿದ್ದೀನಿ. ಇವತ್ತಿನವರಿಗೆ ನಮ್ಮ ಊರು ಬಿಟ್ಟು ಈಚೆಗೆ ಬಂದು ಮದುವೆ ಮಾಡಿಲ್ಲ ನಾನು. ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳ ಮದುವೆಗಳು ಕೂಡ, ನಮ್ಮ ಅಣ್ಣನ ಮಕ್ಕಳ ಮದುವೆ, ನನ್ನ ತಮ್ಮನ ಮಕ್ಕಳ ಮದುವೆ, ಎಲ್ಲರ ಮದುವೆಗಳು ಮಾಡಿರೋದು ಕೂಡ ನಮ್ಮೂರಿನಲ್ಲಿ. ನಮ್ಮೂರ್ ಬಿಟ್ಟು ನಮ್ಮೂರ್ನೆಲ್ಲ ಹಿಂದೆ ಹಳ್ಳಿನಲ್ಲಿ ಮದುವೆ ಮಾಡ್ತಿರಲ್ಲ, ಚಕ್ರ ಹಾಕೊಂಡು ಹಂಗೆ ಮಾಡೋದು. ಈಗಲೂ ಸರಳವಾಗಿ ಮದುವೆ ಮಾಡ್ಕೋಬೇಕು. ಮದುವೆಗೋಸ್ಕರ ಖರ್ಚು ಮಾಡಬಾರದು. ಇಟ್ಸ್ ಎ ವೇಸ್ಟ್. ಅವ್ರು ಯಾರ ಮಾಡ್ತಾರೆ ಅಂತೇಳಿ ನೀವು ಹೋಗ್ಬೇಕು, ಮದುವೆ ಮನೆಗಳಿಗೆ ಹೋಗಿ ನೋಡ್ಬೇಕು. ಊಟ ಬಡಿಸೋದ್ರಲ್ಲಿ ಕಾಲು ಭಾಗನೇ ತಿನ್ನೋದು, 75% ಹೋಯ್ತು ವೇಸ್ಟ್. ಆಮೇಲೆ ಶ್ರೀಮಂತರ ಮನೆಯಲ್ಲ ಒಂದ್ 30 ತರ ಮಾಡ್ಬಿಡೋದು ಅಡಿಗೆನ. ಒಂದು ತಿನ್ಬಾರ್ದು ದರಿದ್ರ. ಹಳ್ಳಿನಲ್ಲಿ ಏನ್ ಮಾಡ್ತಿರುವಾಗ ಒಂದು ಹಪ್ಪಳ ಮಾಡೋರು, ಒಂದು ಪಲ್ಯ ಮಾಡೋರು, ಈ ಕಡೆ ಎಲ್ಲ ಹಲಸಿನಕಾಯಿನ ಪಲ್ಯ ಮಾಡೋರು, ಆಮೇಲೆ ಸಾರು ಮಾಡೋರು, ಅನ್ನ ಸಾರು ಮಾಡೋರು, ಮುಗ್ದೋಯ್ತು. ಈಗ ಒಂದ್ 30, 40, 50 ತರ ತಿಂಡಿಗಳು ಮಾಡ್ಬಿಟ್ಟು ಒಂದು ತಿನ್ಬಾರ್ದು, ರುಚಿನೂ ನೋಡೋಗಿಲ್ಲ ಅವನ್ನ. ಯಾಕಪ್ಪ ಇದು? ಇಟ್ಸ್ ಎ ನ್ಯಾಷನಲ್ ವೇಸ್ಟ್.